यमकणमर्डी तालुक्यातील हुणसी-कोलमठ स्वामीजींवरील हल्ल्याच्या घटनेनंतर सुमारे 9 वर्षांपूर्वीच्या सामाजिक बहिष्कार प्रकरणाला पुन्हा उकरून काढत व्हॉट्सॲप गटांच्या माध्यमातून स्वतःच्या व कुटुंबाच्या बदनामीचा प्रयत्न होत असल्याची तक्रार यमकणमर्डी येथील व्याख्याते विजयकुमार मेदार यांनी सोमवारी जिल्हाधिकाऱ्यांकडे केली आहे. राज्यभरातील मेदार समाजाच्या सुमारे 18 ते 20 व्हॉट्सॲप गटांमध्ये त्यांच्या कुटुंबाविरोधात अपमानकारक संदेश पसरवले जात असून त्यामुळे कुटुंबाच्या सामाजिक प्रतिष्ठेला धक्का बसत असल्याचे त्यांनी तक्रारीत नमूद केले आहेत. हुक्केरी तालुक्यातील यमकणमर्डी गावचे रहिवासी असलेले विजयकुमार मेदार हे मागील 10 वर्षांपासून व्याख्याते म्हणून कार्यरत आहेत. सुमारे 9 वर्षांपूर्वी समाजातील काही जणांकडून सुरू असलेल्या बेकायदेशीर कृतींवर त्यांनी प्रश्न उपस्थित करून समज दिल्यामुळे काही नेत्यांनी त्यांच्या कुटुंबावर सामाजिक बहिष्कार टाकल्याचा आरोप त्यांनी केलाय. ಗಂಗಾಧರ್ ಮೇದಾರ್ ಅಂತ ನಾನು ಊರು ಯಮಕಣಮರ್ಡಿ. ನಾನು ವೃತ್ತಿಯಿಂದ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತೇನೆ. ನಾನು ಯಮಕಣಮರ್ಡಿ ಊರಿನಿಂದ ನಮ್ಮ ಯಮಕಣಮರ್ಡಿ ಸಮಾಜದಲ್ಲಿ ಕೆಲವೊಂದು ಅಹಿತಕರ ಘಟನೆಗಳನ್ನು ಕಾನೂನುಬಾಹಿರವಾಗಿ ನಡೆಸ್ತಾ ಇದ್ದರು. ಅವುಗಳನ್ನ ನಾವು ಹಿತದೃಷ್ಟಿಯಿಂದ ಸಮಜಾಯಿಸಿಕೊಟ್ಟು ಹಾಗೆ ಮಾಡಬಾರ್ದಪ್ಪ ಅಂತೇಳಿ ಅವ್ರು ಏನು ಮಾಡ್ತಾಯಿದ್ದೆ, ಸ್ವಲ್ಪ ಬುದ್ಧಿವಾದನ ಹೇಳ್ತಾ ಇದ್ದೆ. ಇದನ್ನು ಸಹಿಸಿಕೊಳ್ಳಾದಂಥ ಕೆಲವೊಂದು ಜನ ಏನು ಮಾಡಿದ್ರು ಅಂತಂದರೆ ನಮ್ಮ ಸಮಾಜದ ಮುಖಂಡರ ಹತ್ತಿರ ಹೋಗಿ ನಮ್ಮನ್ನು ಸುಮಾರು 9 ವರ್ಷಗಳಿಂದ ಸಾಮಾಜಿಕ ಬಹಿಷ್ಕಾರವನ್ನು ಹಾಕಿತ್ತು. ಸೊ ನಾನು ಒಬ್ಬ ವಿದ್ಯಾವಂತನಾಗಿ ಈ ಒಂದು ಬಹಿಷ್ಕಾರವನ್ನು ಸಾಮಾಜಿಕ ಬಹಿಷ್ಕಾರವನ್ನು 4 ಗೋಡೆ ಮಧ್ಯೆ ಯಮಕಣಮರ್ಡಿ 4 ಗೋಡೆ ಮಧ್ಯೆಯಲ್ಲೇ ಇರಬೇಕು, ಯಾಕಂದರೆ ಇದನ್ನು ದೊಡ್ಡ ಮಾಡಬೇಡ ಅಂತ ನಾನು ಒಂದು ತಿಳ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ಸೊ ಈಗ ನಾನು ಒಂದು ಸಮಾಜ ಮುಖಂಡನಾಗಿರೋದ್ರಿಂದ ನಿಮ್ಗೆ ನಮ್ಮ ಪತ್ರಿಕಾ ಮಾಧ್ಯಮಗಳಿರ್ಬೋದು, ಮಿತ್ರರ ಮುಖಾಂತರ ಟಿ ವಿಗಳಲ್ಲಿ ಕೆಲವೊಂದು ಹೇಳಿಕೆಗಳು ಬರ್ತಾಯಿದ್ವಿ. ಯಮಕಣಮರ್ಡಿ ಪರಮ ಪೂಜರ ಮೇಲೆ ಕೆಲವು ಬೇದಾರರಿಂದ ಹಲ್ಲೆ ಅಂತ ನೋಡಿದಾಗ ಏನಾಯಿತು ಅಂತಂದರೆ ಕೆಲವೊಂದು ರಾಜ್ಯದ ತುಂಬ ಎಲ್ಲ ನನ್ನ ಕೆಲವೊಂದು ಫೋನ್ ಕಾಲ್ ಬರಲಿಕ್ಕೆ ಸ್ಟಾರ್ಟ್ ಆಗುವ, ಏನಪ್ಪ ಈ ರೀತಿ ಆಗಿದೆ ಅಂತ. ಸೊ ನಾನು ಅದಕ್ಕೆ ಏನು ಮಾಡಿದೆ, ಅದೇನಾಗಿತ್ತಂದರೆ ಪರಮ ಪೂಜರ ಮೇಲೆ ಕೆಲವೊಂದು ಅವರು ಹೇಳಿದ ಹಾಗೆ 4 ಜನರು ಮೇದಾರರು ಯಮಕಣಮರ್ಡಿಯವರು ಹಲ್ಲೆ ಮಾಡಿದರು ಅಂತ ನ್ಯೂಸಲ್ಲಿ ಬರ್ತಾ ಇತ್ತು. ಅದನ್ನು ಕುರಿತು ರಾಜ್ಯದ ತುಂಬಿರುವಂಥ ಜನರು ನನಗೆ ಕಾಲ್ ಮಾಡಿ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ವೃತ್ತಿಯಿಂದ ಉಪನ್ಯಾಸಕನಾಗಿರೋದ್ರಿಂದ ನನಗೆ ಸ್ವಲ್ಪ ಅದು ಏನಾಗ್ತಾ ಇತ್ತು, ಸಮಸ್ಯೆ ಆಗ್ತಾ ಇತ್ತು. ಏನು ಸಮಸ್ಯೆ ಆಗಿದೆ ನನಗೇನಾಗಿದೆ ಅಂತ ಸ್ವಲ್ಪ. ಸೊ ಈಗ ಅದು ಅವ್ರು ಏನು ಹೇಳ್ತಾರೆ, ನಾನು ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದೆ, ಯಾರು ವಾಟ್ಸಪ್ ಮುಖಾಂತರ. ಅವ್ರು ಏನು ಹೇಳ್ತಾರೆ, ನಮ್ಮ ಯಮಕಣಮರ್ಡಿ ಮೇದಾರ್ ಸಮಾಜದವರು ಹುಡ್ಕೊಂಡು ಯಮಕಣಮರ್ಡಿ ಮೇದಾರ್ ಸಮಾಜದವರು ಹಲ್ಲೆಯನ್ನು ಮಾಡಿಲ್ಲ, ಅದು ಸುದ್ದಿಯನ್ನು ವಿಜಯಕುಮಾರ್ ಮೇದಾರ್ ಹಬ್ಬಿಸಿದ್ದಾನೆ. ನಾನು ವಿಜಯಕುಮಾರ್ ನಾನು ಹಬ್ಬಿಸಿದ್ದೇನೆ. ಮತ್ತು ಇವರನ್ನು ನಾವು ಸುಮಾರು 9 ವರ್ಷದಿಂದ ವಿಜಯಕುಮಾರ್ ಮೇದಾರ್ ಮತ್ತು ಅವರ ಕುಟುಂಬವನ್ನು ಸಾಮಾಜಿಕ ಬಹಿಷ್ಕಾರ ಹಾಕಿದ್ದೇವೆ ಅಂತ ವಾಟ್ಸಪ್ ಮುಖಾಂತರ ಏನು ಮಾಡಿದ್ದಾರೆ ಅಂತಂದರೆ ನಮ್ಮ ಚಿತ್ರದುರ್ಗದ ಒಂದು ಟ್ರಸ್ಟ್ ಉಪಾಧ್ಯಕ್ಷರಾದಂಥ ರಮೇಶ್ ಬುರುಡ್ ಸಾಕಿನ ಅತ್ನಿ ಇವ್ರಿಗೆ ಏನು ಮಾಡಿದ್ದಾರೆ ಅದನ್ನು ಕಳಿಸಿಕೊಟ್ಟಿದ್ದಾರೆ. ನಾನೇನು ಹೇಳೋದಂದರೆ ಅವ್ರು ಗುರುಗಳೇ ಹೇಳಿದ ಸಾಮಾಜಿಕ ಬಹಿಷ್ಕಾರವನ್ನು ಹಾಕಿದ್ದಾರೆ. ಹಾಂ, ಯಾವಾಗಿಂದ ಹಾಕಿದ್ದಾರೆ? ಸುಮಾರು 9 ವರ್ಷದಿಂದ ಇತ್ತು. ಈಗ ಯಾಕಂದರೆ ಇವರು ಈ ಸ್ವಲ್ಪ ಮೇಲೆ ಹಲ್ಲೆನೇ ಆಗಿಲ್ಲ, ಇವನು ಬೇಕಂತ ಇದು ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಇವನು ಏನು ಮಾಡ್ತಾ ಇದ್ದಾನೆ, ಸುದ್ದಿಯನ್ನು ಹೇಳ್ತಾ ಇದ್ದಾನೆ ಅಂತ ಏನು ಮಾಡ್ತಾ ಇದ್ದಾರೆ. ಈ ರೀತಿ ವಾಟ್ಸಪ್ಪಲ್ಲಿ ಮುಖಾಂತರ ನಮ್ಮ ರಾಜ್ಯ ತುಂಬ ಎಲ್ಲ ನಮ್ಮ ಏನು ಗ್ರೂಪ್ ಇದೆಯಲ್ಲ ಅದರಲ್ಲಿ ಹಾಕಿದ್ದಾರೆ. ರಮೇಶ್ ಅವರು ಅದು 4ನೇ ತಾರೀಕು ರಾತ್ರಿ 11 ಗಂಟೆಗೆ. ಸೊ ನಾನೇನು ಇಲ್ಲ 4ನೇ ತಾರೀಕು, ಇವತ್ತು 6 ತಾರೀಕು ಇತ್ತು. ನಾನು ವಿದ್ಯಾವಂತನಾಗಿರೋದ್ರಿಂದ ನಾನು ಅದು ದೊಡ್ಡ ವಿಷಯ ಮಾಡೋದು ಬೇಡ, ಯಮಕಣಮರ್ಡಿ 4 ಗೋಡೆ ಮಧ್ಯೆಯಲ್ಲಿ ಇರಲಿ ಅಂತ ಬಿಟ್ಬಿಟ್ಟಿದೆ. ಬಹಿಷ್ಕಾರ ಅಂದರೆ ಯಾವ ರೀತಿ ಬಹಿಷ್ಕಾರ? ಯಾವ ರೀತಿ ಅಂದರೆ ಇವ್ರ ಮನೆಗೆ ಯಾರೂ ಹೋಗಬಾರ್ದು, ಯಾವುದೇ ಕಾರ್ಯಕ್ರಮ ಭಾಗವಹಿಸಬಾರ್ದು, ಯಾವುದೇ ಆಮಂತ್ರಣ ಕೊಡಬಾರ್ದು, ಬೇರೆ ಅವ್ರ ಸಂಬಂಧಿಗಳು ಬಂದರೆ ಇವ್ರ ಮನೆಯನ್ನು ಬಿಟ್ಟು ಪತ್ರಿಕೆಗಳನ್ನು ಕೊಡಬೇಕು. ಬೇರೆ ಊರುಗಳಿಗೆ ಬಂದವರಿಗೆ ಹೋಗಿ ಅಪಪ್ರಚಾರ ಮಾಡೋದು, ಅವರನ್ನು ಸಾಮಾಜಿಕ ಬಹಿಷ್ಕಾರ ಹಾಕಿದೆ, ಅವ್ರನ್ನ ಯಾವುದಕ್ಕೂ ಬೇರೆ ಈ ರೀತಿಯಾಗಿ ನಮ್ಮ ಏನು ಮಾಡ್ತಾಯಿದ್ರು, ಮಾನಸಿಕ ಹಿಂಸೆಯನ್ನು ಕೊಡ್ತಾಯಿದ್ರು. ನಾನೇನು ಹೇಳೋದಂದರೆ ಅವರು ನೀವು ಬಂದಿದ್ದಕ್ಕೆ ಕೇಳಿದ್ದೀರಾ, ಮೇದಾರರು ಅಂತ 4 ಮಂದಿ ಪರಮ ಪೂಜಾರೇ ಹೇಳ್ತಾ ಇದ್ದಾರೆ. ಹಾಗಾದರೆ ಅವರು ಯಮಕಣಮರ್ಡಿಯವರು ಅಲ್ಲ ತಾನೇ? ಯಮಕಣಮರ್ಡಿ ಮೇದಾರರವರೇ ಅಲ್ಲ. ನೀವು ಹೇಗೆ ಹೇಳ್ತೀರಾ ಅವರು ಯಮಕಣಮರ್ಡಿ ಮೇದಾರರವರು ಹಲ್ಲೆ ಮಾಡಿಲ್ಲ, ನಾನು ವಿಜಯಕುಮಾರ್ ಸುದ್ದಿಯನ್ನು ಹಬ್ಬಿಸ್ತಾ ಇದ್ದೇನೆ ಅಂತ? ನಾನು ಅದನ್ನು ಸೂಕ್ಷ್ಮವಾಗಿ ಅದನ್ನು ಪರಿಹರಿಸಲಿಕ್ಕೆ ಪ್ರಯತ್ನ ನನ್ನ ಬೆಳವಣಿಗೆ ಹಿಂದಿದ್ದಾರೆ. ಯಾಕಂದರೆ ನಮ್ಮ ಯಮಕಣಮರ್ಡಿ ಸಮಾಜದಲ್ಲಿರುವಂಥ ಅರ್ಜುನ್ ಸುಬ್ಬಣ್ಣ ಮೇದಾರ್ ಆಗಿರ್ಬೋದು, ಅಥವಾ ಅವ್ರ ಮಗ ಅಧಿಕ್ತ ಇರ್ಬೋದು, ಬಾಬು ಹುಣಸಿಕಟ್ಟಿ ಆಗಿರ್ಬೋದು, ಮತ್ತು ಯಾರು ರಾಜು ಮೇದಾರ್ ಆಗಿರ್ಬೋದು, ಹಾಗೂ ಮತ್ತು ಇವರು ಹಿಂದೆ ಕುರಿತು ಆಟ ಆಡಿಸ್ತಿರುವಂಥ ನಮ್ಮ ಟ್ರಸ್ಟ್ನ ನಮ್ಮ ಮೇದಾರ್ ಕೇತೇಶ್ವರ ಟ್ರಸ್ಟ್ ಚಿತ್ರದುರ್ಗ ಉಪಾಧ್ಯಕ್ಷರಾದಂಥ ಶ್ರೀ ರಮೇಶ್ ಬುರುಡ್ ಸಾಕಿನ ಅತ್ನಿ ಇವರು ಒಂದು ಮಾರ್ಗದಲ್ಲಿ ಈ ರೀತಿಯಾಗಿ ಒಂದು ನನ್ನ ಏಳಿಗೆಯನ್ನು ಸಹಿಸಲಾಗದೆ ನಾನು ಏನು ಮಾಡ್ತೀನಿ, ಮನವಿಯನ್ನು ಏನು ಕೊಟ್ಟೆ ಅಂದರೆ ಅನಾವಶ್ಯಕವಾಗಿ ನಮ್ಮ ಸಾಮಾಜಿಕವಾಗಿ ಬಹಿಷ್ಕಾರ ಹಾಕಿದ್ದೇವೆ ಅಂತ ಹೇಳಿ ನಮ್ಮನ್ನು ಏನು ಮಾಡ್ತಾ ಇದ್ದಾರೆ, ಇಡೀ ರಾಜ್ಯದ ತುಂಬ ನಮ್ಮ ಸಮಾಜದ ಏನಿದಾರಲ್ಲ ಆ ಸಮಾಜಕ್ಕೆ ಮಾಹಿತಿಯನ್ನು
ವಾಟ್ಸಪ್ ಮುಖಾಂತರ ಕಳಿಸ್ಕೊಟ್ಟಿದ್ದಾರೆ. ಇದರಿಂದ ನಮ್ಗೆ ಏನಾಗಿದೆ ಅಂತಂದರೆ ನಮ್ಮ ಕುಟುಂಬಕ್ಕೆ ಬಹಳಷ್ಟು ಮಾನಸಿಕ ಹಿಂಸೆ ಆಗ್ತಾ ಇದೆ. ನಾನು ಒಬ್ಬ ವಿದ್ಯಾವಂತನಾಗಿರೋದ್ರಿಂದ ಸಮಾಜದಲ್ಲಿ ತಲೆ ಎತ್ಕೊಂಡು ಹೋಗಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅವ್ರಿಗೆ ಏನಾಗಬೇಕಂತಂದರೆ ಈ ರೀತಿಯಾದಂಥ ನಮ್ಮ ಫ್ಯಾಮಿಲಿ ಅಲ್ಲ, ವಿಜಯ್ ಕುಮಾರ್ ಸರ್ ಅವರೇ ಹೇಳಿದ್ದಾರೆ ವಾಟ್ಸಪ್ ಮುಖಾಂತರ, ಅವರೇ ದಾಖಲೆ ಇದೆ. ವಿಜಯ್ ಕುಮಾರ್ ಸುಳ್ಳು ಹೇಳಿದ್ದಾನೆ. ಆಮೇಲೆ ಅವರನ್ನು ಸುಮಾರು 9-10 ವರ್ಷ ಆಯಿತು ಅವರನ್ನು ಸಾಮಾಜಿಕವಾಗಿ ನಾವು ಹೊರ ಹಾಕಿದ್ದೇವೆ. ವಿಜಯ್ ಕುಮಾರ್ ಮತ್ತು ಅವ್ರ ಕುಟುಂಬದವ್ರನ್ನ ಎಲ್ಲರನ್ನ ಕೂಡಿ ಅಂತ ಅವರು ದಾಖಲೆ ಇದೆ ನನ್ನ ಹತ್ರ. ಇವೇ ಅವರು ದಾಖಲೆಗಳು. ಬಹಿಷ್ಕಾರ ಹಾಕಿದ್ದು ಖರೆ. ಎದ್ರ ಸಲುವಾಗಿ ಅಂತಂದರೆ ನಾ ಹೇಳಿದ್ನಲ್ಲ, ಕಾನೂನು ಬಾಹಿರವಾಗಿ ಅವರು ಕೆಲವೊಂದು ತಪ್ಪುಗಳನ್ನು ತಿದ್ದಿ ಹೇಳೋದು ತಪ್ಪು. ಯಾಕಂದ್ರೆ ನಾವು ವಿದ್ಯಾವಂತನಾಗೋದ್ರಿಂದ ಸಮಾಜದಲ್ಲಿ ಹೇಗೆ ಬದುಕಬೇಕು. ಯಾಕಂದ್ರೆ ಈಗ ಅವ್ರು ಹೇಳ್ತಾರೆ 9 ವರ್ಷ ಅವ್ರು ಬಹಿಷ್ಕಾರ ಹಾಕಿದ್ದೇವೆ ಅಂತ ಹೇಳಿದ್ದಾರೆ ವಾಟ್ಸಪ್ದಲ್ಲಿ. ಈಗಲ್ಲ, ಅವಾಗ 9 ವರ್ಷದಿಂದ ಅವರು ಬಹಿಷ್ಕಾರ ಹಾಕಿದ್ದೇವೆ ಅಂತ ಹೇಳ್ತಾರೆ. ಯಾಕಂದ್ರೆ ನಾನು ಒಬ್ಬ ವಿದ್ಯಾವಂತನಾಗೋದ್ರಿಂದ ಸಮಾಜದಲ್ಲಿ ಯಾವ ರೀತಿ ನಮ್ಮ ಒಂದು ಏನಾಗಿತ್ತು ಅಂದರೆ ಕೆಲವೊಂದು ಘಟನೆಗಳು ಸಂಭವಿಸಿದ್ವು ಅಲ್ಲಿ. ಯಾವುದು ನಮ್ಮ ಕೆಲವೊಂದು ಬೇರೆಯವರ ಧರ್ಮದ ಜೊತೆ ಜಗಳ ಮಾಡೋದು, ಆಮೇಲೆ ದಂಡದ ರೂಪದಲ್ಲಿ ಹಣವನ್ನು ವಸೂಲಿ ಮಾಡೋದಾಗಿರ್ಬೋದು. ಈ ರೀತಿ ಕೆಲವೊಂದು ವಿಷಯಗಳಿರುತ್ತೆ ಆಂತರಿಕವಾಗಿ. ಸೊ ನಾ ಏನಂದರೆ ನಾವು ಒಬ್ಬನೇ ಎಮ್.ಎಡ್ ಮಾಡಿಕೊಂಡಿರೋನು. ನಾನು ಹೇಳಿದೆ ಅವ್ರಿಗೆ ಈ ರೀತಿ ಮಾಡೋದು ಬೇಡ, ಎಲ್ಲರೂ ಕುಡ್ಕೊಂಡು ಚೆನ್ನಾಗಿರೋಣ, ಎಲ್ಲರೂ ಕುಡಿಬಾಳೋಣ ಅಂತ ಹೇಳೋದು ಅವರಿಗೆ ಸಹಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಸೊ ಅದಕ್ಕಾಗಿ ಅವ್ರು ಏನು ಮಾಡಿದ್ರು ಅಂದರೆ ಇವಿದ್ರೆ ಸುಮ್ಮನೆ ಇದೇ ಮಾಡ್ತಾರೆ ಅಂತ ನಮ್ಗೆ ಏನು ಮಾಡಿದ್ರು 9 ವರ್ಷಗಳ ಹಿಂದೆ ಸಾಮಾಜಿಕವಾಗಿ ಬಹಿಷ್ಕಾರ ಅಂತ ಹಾಕಿಬಿಟ್ಟಿದ್ರು. ನಮಗೆ ಹೇಳಿಲ್ಲ, ಅವ್ರು ನಮ್ಗೆ ಈ ವಿಷಯನೇ ಹೇಳಿಲ್ಲ, ನಮ್ಗೆ ಗೊತ್ತೂ ಇಲ್ಲ. ಸ್ವಾಮಿಗಳು ಹಲ್ಲೆ ಆಗಿದ್ದಕ್ಕೆ ಸತ್ಯ ಇದೆಯಲ್ಲ, ಅವರೇ ಹೇಳಿದಲ್ಲ ಟಿವಿಯಲ್ಲಿ. ಮತ್ತು ಇವ್ರು ಸಾಮಾಜಿಕ ಬಹಿಷ್ಕಾರ ಹಾಕಿದ್ದೀವಿ ಅಂತ ನಮ್ಗೆ ಗೊತ್ತೇ ಇಲ್ಲ. ಇಷ್ಟು ವರ್ಷ ಆಯಿತು ಅದು ಅವರು ಹೇಳ್ತಾ ಇಲ್ಲ. ಎದ್ರ ಸಲ ಹಾಕಿದ್ದೇನೆ ಅಂತ ಅದನ್ನು ಹೇಳ್ತಾ ಇಲ್ಲ. ನಾವು ಬೇರೆಯವ್ರ ಜೊತೆ ಎಲ್ಲ ಇದ್ದೇವೆ. ನಾವೆಲ್ಲ ಇಡೀ ರಾಜ್ಯ ತುಂಬ ಸಮಾಜ ಸೇವೆಯನ್ನು ಮಾಡ್ಕೊತ ಸಮಾಜ ಏಳಿಗೆಯಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಜಿಲ್ಲೆಗಳು ಹೋಗಿ ಎಲ್ಲರೂ ಕೈತಾರೆ ಹೋಗ್ತೇವೆ ಮಾಡಿ ಬರ್ತೇವೆ. ಇದು ಉದ್ದೇಶ ಏನಂತಂದರೆ ನಾನು ಸಾಮಾಜಿಕವಾಗಿ ನಮ್ಮ ಸಮಾಜದಲ್ಲಿ ಒಂದು ಏಳಿಗೆ ಅಂದರೆ ಮೊನ್ನೆ ಗಣತಿ ಕಾರ್ಯದಲ್ಲಿ ಏನು ಮಾಡಿದ್ರು ಅಂದರೆ ಯಾರೂ ಕೂಡ ನಮ್ಮ ಟ್ರಸ್ಟ್ದವರಾಗ್ಬೋದು ಏನಾಗ್ಬೋದು ಅದು ಕಾರ್ಯವನ್ನು ಮಾಡಿರಲಿಲ್ಲ. ಯಾವ ರೀತಿ ಮೇಧಾವಿ ಸಮಾಜದವರು ಮಾಹಿತಿ ತುಂಬಬೇಕು ಏನು ಅಂತ ಭಾಳಷ್ಟು ತಪ್ಪು ಮಾಹಿತಿ ಕೊಡ್ತಾಯಿದ್ರು. ನಾನು ಅದನ್ನು ಡಿ ಸಿ ಅವ್ರಿಗೆ ಮನವಿ ಕೊಟ್ಟೆ, ಆಮೇಲೆ ಹಿಂದುಳಿದ ಆಯೋಗದವರಿಗೆ ಮನವಿ ಕೊಟ್ಟೆ. ಅದು ಓಡಾಡಿ ಅವಾಗ ಸ್ವಲ್ಪ ಇದನ್ನಾಯ್ತು. ಇದು ನಾನು ಏಳಿಗೆಯನ್ನು ಸಹಿಸಲಾಗದೆ ಈ ರೀತಿಯಾಗಿ ನಾನು ಏನು ಮಾಡಿದೆ, ನಾನು ಅಪಪ್ರಚಾರ ಮಾಡ್ತಾ ಸಾಮಾಜಿಕ ಬಾಹಿರವಾಗಿ ಇಟ್ಟಿದ್ದೇನೆ ಅಂತ ಏನು ಮಾಡ್ತಾ ಇದ್ದಾರೆ. ಇಡೀ ರಾಜ್ಯ ತುಂಬ ವಾಟ್ಸಪ್ ಗ್ರೂಪ್ದಲ್ಲಿ ನನ್ನ ಬಗ್ಗೆ ನನ್ನ ತಾಯಿಯ ತಂದೆ ಆಗಿರ್ಬೋದು ಇದೇ ವಿಷಯಕ್ಕೆ ನಮ್ಮ ತಂದೆಗಳು ಕೂಡ ತಿಳ್ಕೊಂಡ್ಬಿಟ್ರು, ಯಾರೂ ಬರಲ್ಲ ಏನು ಮಾಡಲ್ಲ ಅಂತ. ಸೊ ಅದಕ್ಕಾಗಿ ಇದು ನನ್ನ ಒಂದು ಪ್ರತಿಷ್ಠೆ ಆಗಿರ್ಬೋದು, ನನ್ನ ತೇಜೋವಧಿ ಆಗಿರ್ಬೋದು, ನಮ್ಮ ಕುಟುಂಬದವ್ರನ್ನ ಒಂದು ಕಡೆಗಣಿಸೋ ದೃಷ್ಟಿಕೋನ ಆಗಿರ್ಬೋದು. ಈ ದೃಷ್ಟಿಕೋನದಲ್ಲಿ ನಮ್ಮನ್ನು ಏನು ಮಾಡಿದ್ದಾರೆ, ಬೇಕಂತ ಈ ರೀತಿ ಸಾಮಾಜಿಕ ಬಹಿಷ್ಕಾರ ಹಾಕಿ ಇಡೀ ಸುಳ್ಳು ಸುದ್ದಿಯನ್ನು ನಾನು ಎಬ್ಸಿದ್ದೇನೆ ಅಂತ ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ. ನನ್ನ ಮೇಲೆ ಹಾಕಿದ್ದಾರೆ. ನನ್ನ ಹೆಸರು ವಿಜಯ್ ಕುಮಾರ್ ಗಂಗಾಧರ್ ಮೇದಾರ್ ಅಂತ ಎಂ.ಫಿಲ್ ಮಾಡಿ. ಮತ್ತು ಯಾರು ಆಜು ಬಾಜುದಾರ ಮಾತಾಡತ್ತಾರ ಸರ್. ಈಗ ನಮ್ಗೆ ಬಹಿಷ್ಕಾರ ಹಾಕಿದ್ದವ್ರು ಯಾತ್ರ ಸಂಬಂಧ ಹಾಕಿರೋ ಅದನ್ನು ಗೊತ್ತಿಲ್ಲ. ಅದ್ರ ಕೇಳೋ ಸಂಬಂಧ ನಾವು ನಿಮ್ಮ ಕಡೆ ಬಂದಿವ್ರಿ, ಪ್ರೆಸ್ ರಿಪೋರ್ಟ್ದವ್ರ ಕಡೆ. ಫಸ್ಟ್ ಅಪೋಲ ನಮ್ಗೆ ಯಾರು ಎದಕ್ಕೆ ಇಟ್ಟಾರು ಅನ್ನೋದು ಪ್ರೂಫ್ ಬೇಕು ರೀ. ನಮ್ಮ ಮನ್ಯಾಗ ಯಾರು ಓಡಿಗಿಲ್ಲ, ಯಾರು ಏನೂ ಮಾಡಿಲ್ಲ, ಏನು ಕಾರಣಕ್ಕೆ ಅವ್ರು ಇಟ್ಟಾರು ಫಸ್ಟ್ ಅದು ಪ್ರೂಫ್ ಬೇಕು. ಅಪಪ್ರಚಾರ ಮಾಡಿದಾರೆ ಎತ್ತರ ಸಂಬಂಧ ಅವ್ರ ಮನ್ಯಾಗ ಏನೋ ಹುಳಕದವ್ರಿ, ಅವೆಲ್ಲ ನಾವು ಈ ತೆಗಿಯೋತ್ಲೆ ಅವ್ರು ನಮ್ಮ ಎದಕ್ಕೆ ಇಟ್ಟಾರೋ ಅದ್ಮೇಲೆ ಪ್ರೂಫ್ ಬೇಕಾಗಿತ್ತು. ನಮ್ಗೆ ಫಸ್ಟ್ ಅದು ಬೇಕಾಗಿತ್ತು. ನಮ್ಗೆ ಇಟ್ಟಿದ್ದಾರೆ ಎತ್ತರ ಸಂಬಂಧ ಅಲ್ಲ. ನಿಮಗೆ ಬಹಿಷ್ಕಾರ ವಾಟ್ಸಪ್ ಹಾಕ್ಯಾರ ಅಂತಾರೆ, ಏನಂತ ಅದು ಬಹಿಷ್ಕಾರ ಅಲ್ರಿ ಸರ್. ಇದ ಮಠದ ಹುಂಚಿಗಳು ಮಠದವ್ರಿಗೆ ಹಲ್ಲೆ ಮಾಡಿದಾರಲ್ಲ, ಅವ್ರು 4 ಜನ ಬಿಟ್ಟು ಹಲ್ಲೆ ಮಾಡಿದಾರ. ಈಗ ಅವ್ರು ನಮ್ಮ ಮೇದಾರ ಏನು ಸಮಾಜದಾರ ಇದಾರಲ್ಲ, ಅವ್ರ ಈಗ ಹಲ್ಲೆ ಮಾಡಿಲ್ಲ, ಮೇದಾರ ಸಮಾಜದಾರ ಯಾರು ಹಲ್ಲೆ ಮಾಡಿಲ್ಲ, ಸುಳ್ಳು ಸುದ್ದಿ ಎಬ್ಸಿದ ವಿಜಯ್ ಕುಮಾರ್ ಗಂಗಾಧರ್ ಮೇದಾರ ಅಂತಂದು ಅವ್ನು ಬೇಳೆ ಬೇಯಿಸ್ಕೋರಾಕತ್ತಂದು ವಾಟ್ಸಪ್ದಾಗ ಎಲ್ಲ ಗ್ರೂಪ್ದಾಗ ನಿಮ್ಮ ಮೇದಾರ ಸಮಾಜ ಏನೇನು ಗ್ರೂಪ್ ಅದಾವ್ರಲ್ಲ ಅದ್ರ ಗ್ರೂಪ್ದಾಗ ಬಹಿಷ್ಕಾರ ತಂದು ಇದನ್ನು ಮಾಡಿ ಹಾಕಿದಾರೆ. ಅದ್ರ ಸಂಬಂಧ ಈಗ ನಾವು ಹಲ್ಲೆ ಆಗಿದ್ರೆ ಕರೆ ಐತೆ, ಗುರು ಸ್ವಾಮಿಗಳ ಸಂಬಂಧ ಹಲ್ಲೆ ಆಗಿದ್ರೆ ಕರೆ ಐತಿ. ಈಗ ನನ್ನ ಹೆಸರಲ್ಲೇ ಎದಕ್ಕೆ ಅವ್ರು ಅಪಪ್ರಚಾರ ಮಾಡಿದಾರೆ ಅದನ್ನು ನಮ್ಗೆ ನ್ಯಾಯ ಬೇಕು. ಮತ್ತು ಏನು ಬಹಿಷ್ಕಾರ ಏನು ಹಾಕಿದಾರೆ ಅನ್ನತ್ತಾರಲ್ಲ, ನಮಗೇನು ಗೊತ್ತಿಲ್ಲ ಬಹಿಷ್ಕಾರ ಹಾಕಿದ್ದ. ಈಗೆಲ್ಲ ಬಹಿಷ್ಕಾರ ಹಾಕ್ಯಾರ ಬರತೈತಿ. ಆ ಥರ ಪ್ರೂಫ್ ಬೇಕು. ನಮ್ಮ ಇದಾರ 18-20 ಗ್ರೂಪ್ದಾಗ ಹಾಕ್ಯಾರ. ಅದು ನಮಗೆ ನ್ಯಾಯ ಬೇಕು ರೀ ಸರ್. ಈಗೆಲ್ಲ ಫ್ಯಾಮಿಲಿ ಅದು ಎಲ್ಲಿ ಇರ್ತೀರಿ ಈಗ? ಎಮ್.ಕ ಮಾಡ್ಯಾಗ್ರಿ ಸರ್. ಇಲ್ರಿ ಸರ್, ನಮ್ಮ ಸಮಾಜದವ್ರು ಯಾರು ಮಾತಾಡಂಗಿಲ್ಲ ರೀ. ಅಷ್ಟು ಕಷ್ಟ ಅದಾರ. ಬೇರೆ ಸಮಾಜದವ್ರು ಎಲ್ಲ ನಮ್ಮ ಮನೆಯವ್ರು ಎಲ್ಲ ಮೇದಾರ ಸಮಾಜದ ಏನೈತಿಲ್ಲ ಎಲ್ಲ ಕಾರ್ಯ ಎಲ್ಲ ಹೊರಗಿನವ್ರಿಗೆ ಅದೇ ಚಿತ್ರದುರ್ಗ ಅಲ್ಲಿ ಇಲ್ಲಿ ಎಲ್ಲ ಕಡೆ ಮಾಡ್ತಾರೆ ರೀ. ಇವ್ರು ಎತ್ತರ ಸಂಬಂಧ ಇಟ್ಟಾರು ಈಗ ಹೊರಗೆ ಬರಾಯ್ತು ರೀ ಸರ್. ಅದು ನಮಗೆ ಪ್ರೂಫ್ ಬೇಕಾಗಿತ್ತು. ಅಂದ್ರೆ ಏನು ಕಾರಣ? ನನ್ನ ಹೆಸರು ವಿನಾಯಕ್ ಮೇದಾರ್. जुन्या सामाजिक बहिष्काराच्या प्रकरणाला पुन्हा पुढे करून त्यांच्या कुटुंबाविरुद्ध अपप्रचार सुरू असल्याचा आरोप त्यांनी केला.
विनोद कोलकार, KMM मराठी, बेळगाव.